ಸರ್ಕಾರದ ಸಾಧನೆಗಳು? ನಾನಿಲ್ಲಿ ಬಂದಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದಿಂದ ಸರ್ಕಾರನ ರಚನೆ ಮಾಡಿದಾಗಿಂದನು ಇದುವರೆಗೆ 2.5 ವರ್ಷಗಳ ಕಾಲ ನಾವು ನೋಡ್ದಂಗೆ ಅವ್ರು ಮಾಡಿರೋದು ಮುಖ್ಯವಾದ ಕೆಲಸ ಏನು ಅಂತಂದ್ರೆ ರಾಜಕೀಯ ಕೆಸರಾಟ, ಆಂತರಿಕ ಮಹಾಯುದ್ಧ, ನಾಗರಿಕ ಯುದ್ಧ ನಡೀತಾನೆ ಇರುತ್ತೆ. ಅದಕ್ಕೆ ನಾವು ಕೊಟ್ಟಿರೋ ಹೆಸರು ಆಂತರಿಕ ನಾಗರಿಕ ಯುದ್ಧ. ಅಂದ್ರೆ ಬಿಟ್ವೀನ್ 2 ಸಿವಿಲಿಯನ್ಸ್ ನಡೀತಿದೆ ಅಲ್ವಾ. CM ಒಂದ್ ಕಡೆ, ಇನ್ನೊಂದ್ ಕಡೆ DCM. CM ಅವರು ಬಂದಾಗಿಂದನೂ ತನ್ನ ಅಧಿಕಾರ ಉಳಿಸ್ಕೊಳ್ಳೋದು ಮತ್ತೆ ಸಂಪೂರ್ಣವಾದಂತಹ ಒಂದು ಕಂಟ್ರೋಲ್ ಅನ್ನ ತಗೊಳ್ಳೋದು ಮಾಡಿದ್ರೆ, DCM ಅವರು ನನಗೆ ಹೈಕಮಾಂಡ್ ಅವ್ರು ಕೊಟ್ಟಿರುವಂತಹ ಒಂದು ಗದ್ದುಗೆಗೆ ಏರಬೇಕು ಅನ್ನೋ ಮಹತ್ವಾಕಾಂಕ್ಷೆನಲ್ಲೇ ಇದ್ದಾರೆ. ಅವರ ಪ್ರತಿಯೊಂದು ಫೈಲ್ ಆಗಿರ್ಬೋದು, ಅವರ ಪ್ರತಿಯೊಂದು ನಡೆ ಆಗಿರ್ಬೋದು, ಈ ಕಡೆ ಸಿದ್ದರಾಮಯ್ಯನವರ ಅಹಂಕಾರದ ನಡುವೆ ಇರುತ್ತೆ, ಈ ಕಡೆ ರಾಜಕೀಯ DCM ಅವ್ರದ್ದು ಮಹತ್ವಾಕಾಂಕ್ಷೆ ನಡುವೆ ಇರುತ್ತೆ. ಈ ಕಡೆ ಅಧಿಕಾರಿಗಳು CM ಅವ್ರ ಮಾತು ಕೇಳಬೇಕಾ, DCM ಅವ್ರ ಮಾತು ಕೇಳಬೇಕಾ ಕಂಗಲಾಗಿದ್ದಾರೆ. ನೀವು ಹೇಳ್ತಾ ಬಂತು ಅಂತಂದ್ರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ಆಡಳಿತ ಯಂತ್ರನೇ ಕುಸಿದಿದೆ. ಏನು ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಅಂತ ಹೇಳ್ತೀವಿ ಅದು ಕುಸಿದಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದು ಮಹಿಳೆಯರ ಮೇಲಿರೋ ದೌರ್ಜನ್ಯ ಆಗಿರ್ಬೋದು, ಚಿಕ್ಕ ಮಕ್ಕಳ ಮೇಲಿರೋ ದೌರ್ಜನ್ಯ ಆಗಿರಬಹುದು, ಸೈಬರ್ ಅಪರಾಧನೇ ಆಗಿರ್ಬೋದು, ಏನಾದ್ರೂ ತಗೊಳ್ಳಿ, ನೀವ್ ಏನಾದ್ರೂ ತಗೊಳ್ಳಿ, ಎದುರಿಸ್ತಾ ಇದ್ದಾರೆ, ಅದನ್ನ ಎದುರಿಸ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಎದುರಿಸ್ತಾ ಇದ್ದಾರೆ. ಅವರು ಅದನ್ನ ಕಾನೂನಾತ್ಮಕ ಇಲ್ಲ ಸರಿ ಇಲ್ಲ, ಅತ್ಯಾಚಾರಗಳಾಗ್ತಾ ಇದೆ, ಕಳ್ತನ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ, ಶಾಂತಿ ಸುವ್ಯವಸ್ಥೆ ಸರಿಯಾ, ಬಿ ಪರ್ಟಿಕ್ಯುಲರ್ ಹೇಳಿ, ಒಂದಿಷ್ಟು ಕೋಟ್ ಮಾಡಿ. ಕೆಲವು ಹೆಣ್ಮಕ್ಳ ಮೇಲೆ ರೇಪ್ ಆಯ್ತಲ್ಲ, ಈಗ ಸಿದ್ದರಾಮಯ್ಯನವರ ಒಂದು ಕ್ಷೇತ್ರದಲ್ಲೇ ಒಂದು ಹೆಣ್ಣು ಮಗಳ ಮೇಲೆ ರೇಪ್ ಆಯ್ತು ಇತ್ತೀಚೆಗೆ. ಆ ಒಂದು ರೇಪ್ ಬಗ್ಗೆ ಸಿದ್ದರಾಮಯ್ಯನವರೇ ಸ್ವತಃ ತಲೆ ಕೆಡಿಸ್ಕೊಳ್ಳಿಲ್ಲ, ಜಾಗೃತಿ ಹೋಗ್ಲೇ ಇಲ್ಲ. ಅವ್ರದೇ ಒಂದು ಕಾನ್ಸ್ಟಿಟ್ಯೂಷನಲ್ ಆಯ್ತು, ಅವ್ರದೇ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಯ್ತು, ಅವ್ರದೇ ಒಂದು ಕ್ಷೇತ್ರದಲ್ಲಿ ಆಯ್ತು. ಹೀಗೆ ಹೇಳ್ತಾ ಬಂತು ಅಂದ್ರೆ ಮಹಿಳೆಯರ ಮೇಲಿರೋ ದೌರ್ಜನ್ಯಗಳು ತುಂಬಾನೇ ಬಂದಿದೆ. ಅವ್ರು ಯಾವ ಒಂದು ಇಟ್ಸ್ ಜಸ್ಟ್ ಒನ್ ಅನದರ್ ಇದು ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಈ ರಾಜ್ಯದ ಗೃಹ ಮಂತ್ರಿ ಸಂಪೂರ್ಣವಾಗಿ ದುರ್ಬಲರು. ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ಬಂತು ಮೇಡಮ್. ಹೌದು, ಆ ಮಹಿಳೆಯರ ಮೇಲಿನ ದೌರ್ಜನ್ಯ ವಿಚಾರದಲ್ಲಿ SIT ರಚನೆ ಮಾಡಿದ್ದಕ್ಕೆ ನೀವೆಲ್ಲರೂ ಉಯಿ ಅಂತ ವೈಕೊಂಡ್ರಿ. ಹೌದು, ಮತ್ತೆ ಈಗ ಹೇಳ್ತೀರಾ ನೀವು ಅತ್ಯಾಚಾರ ಪ್ರಕರಣಗಳು, ದೌರ್ಜನ್ಯ ಪ್ರಕರಣಗಳು SIT ರಚನೆ ಮಾಡಿದ್ದಾಯ್ತಲ್ಲ, SIT ರಚನೆ ಆದ ನಂತರ ಅದರ ಒಂದು ಹಣೆಬರಹವನ್ನು ನೀವೆಲ್ಲರೂ ನೋಡಿದಿರಲ್ಲ. ಧರ್ಮದ SIT ರಚನೆ ಮಾಡಿದ್ಮೇಲೆ ಅದ್ರ ಫೇಟ್ ಏನಾಯ್ತು, ಅದ್ರ ಹಣೆ ಬರಹ ಏನಾಯ್ತು ಅಂತ ಅವರ ಗ್ಯಾಂಗ್ಗಳು ಬಂದು ಅವರೆಲ್ಲ ಒಂದು ಸ್ವತಃ ದೌರ್ಜನ್ಯ ಅಂತ ಬಂದಾಗ ದೌರ್ಜನ್ಯ ಅಂತ ನೀವು ತಾವೇನ್ ಹೇಳ್ತಾ ಇದ್ರೆ, ಇತ್ತೀಚೆಗೆ ಅತಿ ದೊಡ್ಡ ದೌರ್ಜನ್ಯದ ಸುದ್ದಿ ಕೇಳಿ ಬಂದಿದ್ದು ಅಥವಾ ದೊಡ್ಡ ಆರೋಪ ಕೇಳಿ ಬಂದಿದ್ದು ಧರ್ಮಸ್ಥಳದಲ್ಲಿ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಪ್ರಕರಣ. ಹೌದಾ? ಇಡೀ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದಂಥ ಪ್ರಕರಣ. ಆ ಒಂದು ಸಂದರ್ಭದಲ್ಲಿ SIT ರಚನೆ ಮಾಡಿದ್ರು. ನೋಡ್ರಿ, ಸತ್ಯಾಸತ್ಯತೆ ತನಿಖೆ ಮಾಡ್ರಿ ಅಂತ SIT ರಚನೆ ಮಾಡಿದ ತಕ್ಷಣ ನೀವೆಲ್ಲರೂ ಏನ್ ಮಾಡಿದ್ರಿ? ಇದು ಧರ್ಮದ ವಿರುದ್ಧದ ಹೋರಾಟ, ಇದು ಸೌಜನ್ಯ ಪ್ರಕರಣ ವಿರುದ್ಧ ಮಾಡಿದ್ದು ಹೋರಾಟ ಅಲ್ಲ. ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳ ವಿರುದ್ಧ ನಡೆದಂತಹ ಷಡ್ಯಂತ್ರ, ಹಿಂದೂ ಧರ್ಮ, ಸನಾತನ ಧರ್ಮವನ್ನ ತಲೆಕೆಳಕಾಗಿ ಮಾಡ್ಲಿಕ್ಕೆ ಹೊರಟಂತಹ ಕೆಲವು ಸಂಘಟಿತ ಶಕ್ತಿಗಳ ಹುನ್ನಾರ. ನೋಡಿ ಮೇಡಮ್, ನಾವು ಮಾಧ್ಯಮದ ಮುಂದೆ ಅವರ ಒಂದು ಹಣೆಬರ ಮುಖವಾಡ ಕಳಿಸಿ ಅವರೆಲ್ಲರೂ ಬಂದು ಆಚೆ ಕಡೆ ಒಪ್ಕೊಂಡಿದ್ದಾರೆ. ಇದೊಂದು ವ್ಯವಸ್ಥಿತವಾದಂತಹ ಕುತಂತ್ರ, ನಮ್ಮೆಲ್ಲರಿಗೂ ಕೆಲವರು ಹೇಳ್ಕೊಟ್ಟಿದಾರಂತ ಅವ್ರ ಹೆಸರುಗಳನ್ನ ಮಾಧ್ಯಮದ ಮುಂದೆ ಬಂದು ಹೇಳಿದ್ದಾರೆ, ಅದ್ರಲ್ಲಿ ಇನ್ವಾಲ್ವ್ ಆಗಿರೋರು. ಮತ್ತೆ ಅವ್ರು ಹೋಗಿ ನಾವು ಹೈಕೋರ್ಟ್ ಅಲ್ಲಿ ಕೇಸ್ನೇ ವಾಪಸ್ ತಗೋತೀವಿ, FIR ಕ್ಯಾನ್ಸಲ್ ಮಾಡಿ ಅಂತ ನಿಂತ್ಕೋತಾರೆ. ಅಂದ್ರೆ ಅವರ ಒಂದು ಬದ್ಧತೆ ಎಲ್ಲಿಗೆ ಬಂತು? If they are really true, if they are really altruistic, ನಿಮ್ಗೆ ಹೆಂಗ್ ಗೊತ್ತಾಯ್ತದು? ಅದು ನಿಂತ್ಕೊಂಡಿದಾರಲ್ಲ, ಒಂದ್ ನಿಮಿಷ, ಇದು ಹೆಂಗ್ ಗೊತ್ತಾಯ್ತು ನಿಮಗೆ? ಇದು ಧರ್ಮದ ಮೇಲಿನ ಅಪಚಾರ, ಇದು ಸನಾತನ ಹಿಂದೂ ಧರ್ಮದ ವಿರುದ್ಧ ಸೌಜನ್ಯ ಪ್ರಕರಣ ಅಂತ ಹೆಂಗ್ ಗೊತ್ತಾಯ್ತು? ನೋಡಿ, ಈಗ ಒಂದು ಹೆಂಗ್ ಗೊತ್ತಾಯ್ತು? ಈ ವಿಚಾರದಲ್ಲಿ ಏನು ಆಗಿಲ್ಲ. ಇದರಲ್ಲಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆ ಅವರ ಪಾತ್ರ ಇಲ್ಲ, ಇದರಲ್ಲಿ ಬಹಳಷ್ಟು ಷಡ್ಯಂತ್ರ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನೋಡಿ, ನಾವು ಪಾತ್ರ ಇಲ್ಲ ಅಂತ ಪ್ರೈಮಾ ಫೇಸಿ ತಿಳ್ಕೊಂಡಿದ್ವಿ. ಹೆಂಗ್ ಗೊತ್ತಾಯ್ತು ರೀ ಮೇಡಮ್? ಅಲ್ಲಿ ಕೆಲವು ವ್ಯಕ್ತಿಗಳು, ಕೆಲವು ಸಂಘಟನಾ ಪ್ರಯತ್ನಗಳು ಧರ್ಮಸ್ಥಳನ ತಮ್ಮ ತೆಕ್ಕೆಗೆ ನೋಡಿ, ಇವಾಗ ನಮ್ಮ ಧರ್ಮಸ್ಥಳ ತುಂಬಾ ಪ್ರಚಲಿತ ಇದ್ದಾಗ ನಾವು ಬಂದಿದ್ದು, ಅವರು ಕೆಲವು ವ್ಯಕ್ತಿಗಳ ಹೆಸರುಗಳನ್ನ, ಕೆಲವು ಕುಟುಂಬಗಳನ್ನ ಯಾವುದೇ ಪುರಾವೆ ಇಲ್ಲದೆ SIT ರಚನೆ ಮಾಡಿ ತನಿಖೆ ಮಾಡ್ತು. ತನಿಖೆಯಲ್ಲಿ ಎಲ್ಲ ಬಯಲಾಯ್ತು. ಅದು ಹೆಂಗೆ ಸರ್ಕಾರದ ವೈಫಲ್ಯ ಆಗುತ್ತೆ? ಸರ್ಕಾರ ಅದು SIT ರಚನೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳ ಸ್ಟ್ಯಾಂಡ್ ಕೂಡ ಕ್ಲಿಯರ್ ಇರಲಿಲ್ಲ.
he was confused. ಇತ್ತು, DCM ಅವ್ರು ಹೇಳಿದ್ರು, ಇಲ್ಲೆಲ್ಲ ರಚನೆ DCM ಅವ್ರು ಹೇಳಿದ್ರು All right, ಧರ್ಮಸ್ಥಳದ ವಿರುದ್ಧ ನಾವು ನಿಂತ್ಕೊಳ್ಳಲ್ಲ ಅಂತ Yes, ಹೇಳಿದ್ರು. ಪ್ರದೀಪ್ ಅವ್ರೆ. ಅವರಲ್ಲೇ ದ್ವಿಮುಖ ನೀತಿ ಇದೆ. ಕರೆಕ್ಟ್, ದ್ವಿಮುಖ ನೀತಿ ಇದೆ. ಪ್ರದೀಪ್ ಅವರೇ, ದ್ವಂದ್ವ ಇತ್ತು, ಅವರಲ್ಲೇ ದ್ವಂದ್ವ ಇತ್ತು. ಸರ್ಕಾರ ಸರ್ ಪ್ರದೀಪ್ ಅವರೇ ಹೇಳ್ದಂತೆ ನಡ್ಕೊಂಡಿದೆ. ಪಂಚ ಗ್ಯಾರಂಟಿ ಅಂತಂದ್ರು, ಪಂಚ ಗ್ಯಾರಂಟಿಯನ್ನ ಅವರು ಅನುಷ್ಠಾನಕ್ಕೆ ತಂದ್ರು. ಅದಕ್ಕಾದ್ರೂ ನೀವು ಒಂದು ಸ್ಮಾಲ್ ಕ್ರೆಡಿಟ್ ಕೊಡ್ಬೇಕು ಅವರಿಗೆ, ನೀವು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ. ಖಂಡಿತ. ಆದ್ರೆ ಜೊತೆಗೆ ವೈಫಲ್ಯಗಳನ್ನ ಮಾತಾಡೋದಕ್ಕೆ ನೀವು ಸರ್ವ ಸ್ವತಂತ್ರರಿದ್ದೀರಿ. ಖಂಡಿತ. ಅವರು ಕೊಟ್ಟಂತ 134 ಭರವಸೆಗಳಲ್ಲಿ ಆ 5 ಗ್ಯಾರಂಟಿಗಳು ಕೂಡ ಇನ್ಕ್ಲೂಡ್ ಆಗಿತ್ತು. ಹೌದು, ಆ 5 ಗ್ಯಾರಂಟಿಗಳನ್ನ ಒಳಗೊಂಡಂತೆ ಒಟ್ಟು 134 ಭರವಸೆಗಳನ್ನ ಅವರು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ವಿಧಾನಸಭಾ ಚುನಾವಣೆಗಿಂತ ಮೊದಲು ಕೊಟ್ಟಿದ್ರು. ಆದರೆ ಆ ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ನಂತರ ಎಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ ಆಗಿದೆ, ಎಷ್ಟು ಅವರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸಿವಿಕ್ ಸಂಸ್ಥೆ ಲಾಸ್ಟ್ ಮಂತು ಒಂದು ವರದಿಯನ್ನು ಪ್ರಕಟಣೆ ಮಾಡಿದೆ. ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಶಿಕ್ಷಣ ಇಲಾಖೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು 22 ಭರವಸೆಗಳು, ಅದರಲ್ಲಿ ಕೇವಲ 4-5% ಮಾತ್ರ, 4.5% ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗೆ ಆರೋಗ್ಯದಲ್ಲಿ 14 ಭರವಸೆಗಳನ್ನ ಕೊಟ್ಟಿದ್ದಾರೆ, ಒಂದನ್ನು ಫುಲ್ಫಿಲ್ ಮಾಡಿಲ್ಲ. ಹಾಗೆ ಪರಿಸರದಲ್ಲಿ 8 ಭರವಸೆಗಳನ್ನ ಕೊಟ್ಟಿದ್ದಾರೆ, ಒಂದನ್ನು ಮಾಡಿಲ್ಲ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 10 ಭರವಸೆಗಳನ್ನ ಕೊಟ್ಟಿದ್ದಾರೆ, ಒಂದನ್ನು ಮಾಡಿಲ್ಲ. ಹಾಗೆ ಬೆಂಗಳೂರಿಗೆ 46 ಭರವಸೆಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಅದರಲ್ಲಿ 2 ಭರವಸೆಗಳನ್ನ ಈಡೇರಿಸಿದ್ದಾರೆ, ಅಂದ್ರೆ 4.3% ಕಂಪ್ಲೀಟ್ ಮಾಡಿದ್ದಾರೆ. ಕಾರ್ಮಿಕ ವಿಭಾಗದಲ್ಲಿ ಒಟ್ಟು 15 ಭರವಸೆಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ 1 ಭರವಸೆಯನ್ನು ಮಾತ್ರ ಈಡೇರಿಸಿದ್ದಾರೆ. ಹಾಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, 5 ಫುಲ್ಫಿಲ್ ಮಾಡಿದ್ದಾರೆ. ಆಡಳಿತ ಬಗ್ಗೆ ಸಂಬಂಧಪಟ್ಟಂಗೆ 14 ಭರವಸೆಗಳನ್ನ ಕೊಟ್ಟಿದ್ದಾರೆ, 14 ಫುಲ್ಫಿಲ್ ಮಾಡಿಲ್ಲ. ಒಟ್ಟು ಅವ್ರದ್ದು ಆವರೇಜ್ ಎಷ್ಟು ಕೊಟ್ಟಿದ್ದಾರಪ್ಪ ಈ ಸರ್ಕಾರಕ್ಕೆ 100ಕ್ಕೆ ಅಂದ್ರೆ 6.7%. ಏನ್ ಸರ್ ಹಿಂಗಂತೀರಾ? 2.5 ನಾನು ವರ್ಷ ಕೊಡೋದಲ್ಲ, ಇದು ಅಂದ್ರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಸಿವಿಕ್ ವರದಿ ಇದು. ಆಯ್ತು, ಕರೆಕ್ಟ್. ನನ್ನ ಐ ಡು ಅಗ್ರಿ. ಬಟ್ ಸರ್ ಏನು ಅಂತಂದ್ರೆ ಈಗ 2.5 ವರ್ಷ ಅಂತಂದ್ರೆ 50% ಅಂತ ಇಟ್ಕೊಳ್ಳೋಣ ಸರ್. 50-50 ಹೌದಲ್ವಾ ಸರ್? 2.5 150, ಇನ್ನೊಂದು 2.5 150. ಸೊ ಈಗ ನಾವು 100% ಲೆಕ್ಕಾಚಾರ ಹಾಕೋದು ಬೇಡ, ಅವ್ರು ಗ್ರೇಸ್ ಕೊಡೋಣ. 2.5 ವರ್ಷದ ಅವಧಿ ಏನಿದೆ ಅದನ್ನ ಗ್ರೇಸ್ ಅಂತ ಇಟ್ಟರೆ ಬದಿಗೆ 50% ಮಾತಾಡೋಣ ಸರ್. 50% ಬರೀ 6%. 6.7 ಒಟ್ಟು 134 ಭರವಸೆಗಳು, ಅದರಲ್ಲಿ 9 ಭರವಸೆಗಳು ಈಡೇರಿದೆ.